ಬಳ್ಳಾರಿ ನಗರ ಮತ್ತು ಜಿಲ್ಲೆ ಸೇರಿದಂತೆ ಅನೇಕ ಕಡೆ ಅಂಗಡಿ ಮುಂಗಟ್ಟುಗಳ ನಾಮಫಲಕಗಳು ಕನ್ನಡ ಭಾಷೆಯಲ್ಲಿ ಇಲ್ಲದೇ ಇರತಕ್ಕಂಥದ್ದು ಮತ್ತು ಕಡಿಮೆ ಪ್ರಮಾಣದಲ್ಲಿ ಕನ್ನಡ ಭಾಷೆಯನ್ನು ಬಳಕೆ ಮಾಡಿ ಅಧಿಕ ಪ್ರಮಾಣದಲ್ಲಿ ಇಂಗ್ಲೀಷನ್ನು ಹಾಕಿರೋದನ್ನು ನಮ್ಮ ಕನ್ನಡ ಪರ ಸಂಘಟನೆಗಳವರು ಎಲ್ಲರೂ ಕೂಡ ನಮ್ಮ ಸ್ನೇಹಿತರು ಗುರುತಿಸಿ ಈ ಬಗ್ಗೆ ಒಂದು ಮನವಿ ಪತ್ರ ಕೊಡಬೇಕು ಅಂತಂದೇಳಿ ತೀರ್ಮಾನ ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿ ಪತ್ರವನ್ನು ನಾವು ಕೊಟ್ಟಿದ್ದೇವೆ. ಕರ್ನಾಟಕ ಭಾಷಾ ಅಭಿವೃದ್ಧಿ ವಿಧೇಯಕದ ಹೊಸ ಕಾನೂನಿನಂತೆ 60% ನಾಮಫಲಕಗಳು ಮತ್ತು ಜಾಹೀರಾತು ಫಲಕಗಳು ಕನ್ನಡದಲ್ಲಿ ಇರಬೇಕು. ಕೇವಲ 40% ಮಾತ್ರ ಅನ್ಯ ಭಾಷೆದು ಇರಬಹುದು ಅಂತ, ಯಾವುದೇ ಭಾಷೆದು ಇರ್ಬೋದು ಅಂತೇಳಿ ಇದೆ. ಈ ಕಾನೂನನ್ನು ಜಾರಿಗೆ ಮಾಡಬೇಕು ಅಂತಂದು ಹೇಳಿದ ಸಂದರ್ಭದಲ್ಲಿ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಅವರು ತೊಡಗಿಸ್ಕೊಂಡಿದ್ದರು. ಈಗ 2022 ಅಭಿವೃದ್ಧಿ ವಿಧೇಯಕದಲ್ಲಿ ಜಿಲ್ಲಾ ಅಧ್ಯಕ್ಷರುಗಳನ್ನು ಕೈಬಿಟ್ಟಿದ್ದಾರೆ. ಅದರ ಬಗ್ಗೆ ನಮಗೆ ಆಕ್ಷೇಪ ಇಲ್ಲ. ನಮಗೆ ಇರತಕ್ಕಂಥದ್ದು ಏನಂತಂದರೆ, ಇವರು ಕೇವಲ ಅಧಿಕಾರಿಗಳ ಮಟ್ಟದಲ್ಲಿ ಮೊನ್ನೆ ಮೀಟಿಂಗ್ ಮಾಡಿದಾಗ ಎಲ್ಲ ಸರಿಯಾಗಿದೆ ಸರ್, ಎಲ್ಲ ಸರಿಯಾಗಿದೆ ಅಂತೇಳಿ ತಲೆ ಅಲ್ಲಾಡಿಸಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಮತ್ತು ನಗರ ಪಾಲಿಕೆಯವರು ಹೋಗಿದ್ದಾರೆ. ಇದಕ್ಕೆ ಪ್ರಮುಖ ಜವಾಬ್ದಾರಿ ಯಾರ್ದು ಅಂದರೆ ಕಾರ್ಮಿಕ ಲೈಸೆನ್ಸಿಂಗ್ ಅಥಾರಿಟಿ ಅವರು. ಆ ಲೈಸೆನ್ಸ್ಗಳನ್ನು ಕೊಡ್ತಕ್ಕಂಥ ಅಧಿಕಾರ ಇರತಕ್ಕಂಥದ್ದು ಕಾರ್ಮಿಕ ಇಲಾಖೆಗೆ ಮತ್ತು ನಗರ ಪಾಲಿಕೆಗೆ. ಅವರು ಇವುಗಳಲ್ಲಿ ಕನ್ನಡ ಎಷ್ಟು ಪ್ರಮಾಣದಲ್ಲಿದೆ ಅಂತೇಳಿ ನೋಡಿ ಅವುಗಳನ್ನು ಅನುಷ್ಠಾನಕ್ಕೆ ತರಬೇಕಾದಂಥ ಸಾಮೂಹಿಕ ಒಂದು ಸರ್ಕಾರದ ಜವಾಬ್ದಾರಿ ಇದೆ. ನಾವು ಸಂಘಟನೆಯವರು ಎಚ್ಚರಿಸಬೇಕಾಗಿಲ್ಲ, ಕಾನೂನೇ ಇದೆ ಅದು ಕನ್ನಡವನ್ನು ಬಳಸಬೇಕಂತ. ಅದನ್ನು ಅವರು ಪರಿಣಾಮಕಾರಿಯಾಗಿ ಜಾರಿಗೆ ತರದೇ ಹೋಗಿರೋದನ್ನು ನಾವೆಲ್ಲ ಗಮನಿಸಿ ಇವತ್ತು ಈ ನಮ್ಮ ಎಲ್ಲ ಸಂಘಟನೆಯ ಮುಖ್ಯಸ್ಥರುಗಳು, ಕನ್ನಡ ಪರ ಸಂಘಟನೆಯವರು, ಬರಹಗಾರರು, ಸಾಹಿತಿಗಳು ಎಲ್ಲರೂ ಸೇರಿ ಇವತ್ತು ನಾವು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಪ್ರಥಮ ಹಂತದಲ್ಲಿ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಮುಂದಿನ ಹಂತಗಳಲ್ಲಿ ಇವರು ಅನುಷ್ಠಾನಕ್ಕೆ ತರದೇ ಹೋದಲ್ಲಿ ಈಗಾಗಲೇ ಸಹಾಯಕ ಆಯುಕ್ತರು 10 ದಿನಗಳೊಳಗಾಗಿ ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಅದರಲ್ಲಿ ಪರಿಣಾಮಕಾರಿಯಾಗಿ ಅವರು ಮುಂದಿನ ಹಂತಗಳಲ್ಲಿ ಯಾವುದೇ ಕ್ರಮ ಜರುಗಿಸದೇ ಹೋದರೆ ನಾವು ಉಗ್ರ ಸ್ವರೂಪದ ಹೋರಾಟವನ್ನು ಮಾಡಲಿಕ್ಕೆ ನಮ್ಮೆಲ್ಲ ಸಂಘಟನೆಗಳು ನಾವು ಸಿದ್ಧರಿದ್ದೇವೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಬಳ್ಳಾರಿ ನಗರದಲ್ಲಿ ಆಂಗ್ಲ ಮಾಧ್ಯಮದ ನಾಮಫಲಕಗಳು ಹೆಚ್ಚಾಗಿವೆ. ಆದರೆ ಕನ್ನಡಪರ ಸಂಘಟನೆಯವರು ಸರ್ಕಾರ ಈಗ ಮಾಡಿರ್ಬೋದು ಕಾನೂನನ್ನ. ನಾವು ಮೊದಲು 20 ವರ್ಷದಿಂದ ಹೋರಾಟ ಮಾಡ್ಕೊತ ಬಂದಿದ್ದೀವಿ. ನಾವೇನಾದರೂ ಹೋರಾಟ ಮಾಡಿ ನಾಮಫಲಕಗಳಿಗೆ ಮಸಿ ಬೆಳೆದ್ರೆ ನಮ್ಮ ಮೇಲೆ ಕೇಸ್ಗಳು ಹಾಕ್ತಾರೆ, ನಿಮಗೆ ಗೊತ್ತಿದ್ದಂಥ ವಿಷಯನೇ. ಆದರೆ ಸರ್ಕಾರದ ಅಧಿಕಾರಿಗಳು ಕೆಲಸ ಏನು ಮಾಡ್ತಾಯಿದ್ದಾರೆ, ಮಹಾನಗರ ಪಾಲಿಕೆಯವರು ಜಾಹೀರಾತು ಫಲಕವನ್ನು ಫ್ಲಕ್ಸ್ ಆಗಿರ್ಬೋದು, ಯಾವುದೇ ಥರದ ಆಗಿರ್ಬೋದು ಕೊಡಲಿಕ್ಕೆ ಪರ್ಮಿಷನ್ನು ಮಹಾನಗರ ಪಾಲಿಕೆಯವರು ಕೊಡೋರು. ಅವರು ಇಂತಿಷ್ಟು ಅಮೌಂಟನ್ನು ಸರ್ಕಾರಕ್ಕೆ ಕಟ್ಸ್ಕೊತಾರೆ. ಆದರೆ ಅವ್ರ ಜವಾಬ್ದಾರಿ ಏನೈತೆ, ಎಲ್ಲಿ ಫ್ಲಕ್ಸ್ ಹಾಕಿದ್ದಾರೆ, ಕನ್ನಡ ಹಾಕಿದ್ದಾರೆ ಇಲ್ಲೋ ಏನಂಬೋದು ನೋಡೋಂಥ ಪರಿಜ್ಞಾನ ಕೂಡ ಇವತ್ತು ಮಹಾನಗರ ಪಾಲಿಕೆಗೆ ಇಲ್ಲ. ಆದರೆ ಅವರು ಸರ್ಕಾರದ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಇದರಲ್ಲೇ ಗೊತ್ತಾಗ್ತಾ ಇದೆ. ಈಗೇನು ಮನವಿ ಪತ್ರವನ್ನು ಕೊಟ್ಟಿದ್ವಿ, ಎಲ್ಲರೂ ಕನ್ನಡಪರ ಸಂಘಟನೆಯವರು ಎಲ್ಲರೂ ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ನಮಗೆ ಕೊಡ್ರಿ, ನಾಮಫಲಕ ಹಾಕಬೇಕು ಅಂತೇಳಿ ಹೇಳೋದು ನಾಚಿಕೆಗೇಡು ನಮಗೆ. ಅಂದರೆ ಬೇರೆ ಭಾಷೆಯವರು ಅನ್ಯ ಭಾಷೆ ಬೇರೆ ಕಡೆ ಹೋಗ್ರಿ, ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಅಲ್ಲೆಲ್ಲ ತಮ್ಮ ಭಾಷೆಗೆ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ನಮ್ಮ ಸಮಾಧಾನಕ್ಕಾಗಲಿ ಕನ್ನಡ 60% ಹಾಕ್ರಿ ಅಂತೇಳಿ ಕಾನೂನು ಮಾಡಿರಿ. ಯಾಕ್ರಿ ಸ್ವಾಮಿ, 100% ಹಾಕ್ರಿ. ಕನ್ನಡ ಓದಕ್ಕೆ ಬರಲಿದ್ರೆ ಬೇರೆಯನ್ನ ಕೇಳ್ತಾರೆ, ನಾವು ತಮಿಳುನಾಡಿಗೆ ಹೋದ್ರೆ ಕೇಳಲ್ವ ಅಲ್ಲಿ? ಆ ಥರ ಯಾಕೆ ಮಾಡಬಾರ್ದು ಸರ್ಕಾರ? ಇವತ್ತು 60% ಮಾಡಿರಿ ಅಂತೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು, ನಾರಾಯಣಗೌಡರು ಆಗಿರ್ಬೋದು, ಯಾರೇ ಆಗಿರಲಿ ಕನ್ನಡ ನಾಮಫಲಕದ ಬಗ್ಗೆ ಹೋರಾಟ ಮಾಡಿದ್ರೆ ಅವ್ರನ್ನ ಒಳಗಡೆ ಹಾಕಿ ಏನು ಕಳ್ತನ ಮಾಡಿದ್ದೀವಿ ನಾವೇನನ್ನ ಕನ್ನಡ ಪರ ಸಂಘಟನೆಯವರು ಒಳಗಡೆ ಹಾಕಲಿಕ್ಕೆ. ಅಂದರೆ ಇದು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಇವತ್ತು ನಾಮಫಲಕಗಳನ್ನ ಬದಲು ಬೇರೆ ಆಸ್ತಿಯ ಪಾಸ್ತಿಗಳನ್ನು ಹಾನಿ ಮಾಡಿರಿ ಅಂತ ಎಷ್ಟು ದಿವಸ ಟೈಮ್ ಕೊಟ್ಟಿಲ್ಲ ಅವರು, ಎಷ್ಟು ದಿವಸ ಕೊಟ್ಟಿಲ್ಲ. ಅದರೊಳಗೆ ಎಲ್ಲ ಚೇಂಜ್ ಮಾಡ್ಕೋಬೇಕು, ಬದಲಾವಣೆ ಮಾಡ್ಕೋಬೇಕಂತ ಕೊಟ್ಟಾಗ ಕೂಡ ಇವ್ರು ಮಾಡಿಲ್ಲ ಅಂತಂದರೆ ಇವ್ರು ನಾವು ಮಾಡ್ತೀವಿ ಏನು ಮಾಡ್ಕೊತಾರ ಅಂತೇಳಿ ಅವರು ಬೇಜವಾಬ್ದಾರಿತನ ಇವತ್ತು ಆ ರೀತಿ ಅಂಥವನ್ನೆಲ್ಲದನ್ನು ಕಡೆಗಾಣಿಸಿ ಕನ್ನಡದಲ್ಲಿ 60 ಭಾಗ ಅಲ್ಲ 80% ಭಾಗ ಕನ್ನಡ ಹಾಕಿ ಬೇರೆ ಭಾಷೆ ಅಂದರೆ ಬೇರೆ ಊರಿನಿಂದ ಬಂದವರಿಗೆ ತೊಂದರೆ ಆಗಬಾರ್ದು ಅನ್ನೋ ಸಲುವಾಗಿ ಮಾತ್ರ ಬೇರೆ ಭಾಷೆ ಹಾಕಬೇಕು ಅಂತಂದ್ರೆ. ಆದರೆ ಇವರು ಬೇರೆ ಭಾಷೆನೇ ದೊಡ್ಡದಾಗಿ ಮಾಡಿ ಕನ್ನಡವನ್ನು ಸಣ್ಣದು ಬೇಕಾಬಿಟ್ಟಿ ಎಂಬಂಗೆ ಇಷ್ಟು ಸಣ್ಣದು ಹಾಕಿರ್ತಾರೆ.
ಅದಕ್ಕಾಗಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ನೇತೃತ್ವದಲ್ಲಿ ನಾವು ಎಲ್ಲ ಕನ್ನಡ ಪರ ಸಂಘಟನೆಯವರು ಇವತ್ತು ಮನವಿ ಪತ್ರವನ್ನು ಕೊಟ್ಟಿದ್ವಿ. 10 ದಿನದೊಳಗಾಗಿ ನಾವು ಸಭೆ ಕರೆದು ಅದು ಏನಂಬುದು ತೀರ್ಮಾನ ಹೇಳ್ತೀವಿ ಅಂತ ಹೇಳಿದಾರೆ. ಅದು ಅವರು 10 ದಿವಸ ಅಂತ ಹೇಳಾರೆ, ನಾವು 15 ದಿವಸ ಅವರಿಗೆ ಸಮಯ ಕಾಲಾವಕಾಶವನ್ನು ಕೊಡ್ತೀವಿ. ಅದು ಏನಾದರೂ ಮಾಡಿದ ಪಕ್ಷದಲ್ಲಿ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಅದು ಏನೇ ಕೇಸ್ ಹಾಕಿದ್ರು ಕೂಡ ನಾವು ರೆಡಿ ಇದ್ದೀವಿ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಈಗ ತಾವು ಕೇಳಿರ್ಬೋದು, ಬಳ್ಳಾರಿ ಜಿಲ್ಲೆಯಲ್ಲಿ ಕನ್ನಡ ಪರ ಏನು ಕನ್ನಡ ಕಡ್ಡಾಯ ನಾಮಫಲಕ ಹೋರಾಟ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಮತ್ತೆಲ್ಲ ಕನ್ನಡ ಪರ ಸಂಘಟನೆ ಸೇರಿ ಮಾಡಿದ್ವಿ. ತಾವು ನೋಡಿರ್ಬೋದು, ಕಳೆದ ಡಿಸೆಂಬರ್ 27ರಂದು ನಮ್ಮ ನಾಯಕರಾದ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಒಂದು ಅಭೂತಪೂರ್ವ ಹೋರಾಟ ಆಯಿತು ಬೆಂಗಳೂರಲ್ಲಿ ಒಂದು ಕನ್ನಡ ಬೋರ್ಡ್ ಇರಲಿಲ್ಲ. ಇವತ್ತು ವ್ಯವಸ್ಥೆ ಹೆಂಗಿದೆ ಅಂದರೆ ಕನ್ನಡ ಪರ ಹೋರಾಟ ಮಾಡಿದ್ರೆ, ಕನ್ನಡ ಪರ ನಾಮಫಲಕ ಕಡ್ಡಾಯವಾಗಿರಲೇಬೇಕಂತ ಹೋರಾಟ ಮಾಡಿದ್ರೆ ನಮ್ಮ ನಾಯಕರಾದ ನಾರಾಯಣಗೌಡರನ್ನ ಜೈಲಲ್ಲಿ ಹಾಕಿದ್ರು. ಇವರು ಯಾವುದೋ ಕನ್ನಡ ಪರ ಕನ್ನಡ ನೆಲ ಜಲ ವಿಷಯದಲ್ಲಿ ಹೋರಾಟ ಮಾಡೋರನ್ನ ಹಾಕ್ತಾರೆ. ಇದಂಥ ಸರ್ಕಾರ ವ್ಯವಸ್ಥೆ ಹೆಂಗಿದೆ ಅಂದರೆ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಎಲ್ಲೂ ಬೋರ್ಡ್ಗಳು ನಾವು ಬೆಂಗಳೂರು ರಸ್ತೆ ಎಲ್ಲ ಹೋರಾಟ ಮಾಡಿದ್ವಿ, ಅಲ್ಲೆಲ್ಲ ಕೆಲವು ಬದಲಾವಣೆ ಆಗಿದೆ. ಇನ್ನೂ ಹಲವಾರು ರಸ್ತೆಗಳಲ್ಲಿ ನಾಮಫಲಕಗಳು ಹಾಗೇ ಇವೆ. ನಾವು ADC ಅವ್ರಿಗೂ ಕೂಡ ಮನವಿ ಕೊಟ್ಟಿದ್ವಿ, DC ಅವ್ರಿಗೂ ಕೂಡ ಮನವಿ ಕೊಟ್ಟಿದ್ವಿ, ಇನ್ನೂ ಬದಲಾವಣೆ ಆಗಿಲ್ಲ. ಏನು 10 ದಿನ ಸಮಯ ಕೇಳಿದ್ದಾರೆ, ಆ ದಿನಗಳಲ್ಲಿ ಬದಲಾವಣೆ ಆಗದಿದ್ದರೆ ನಾವೇ ರಸ್ತೆಗಿಳಿದು ಏನು ನಾಮಫಲಕಗಳ ಬೇರೆ ಭಾಷೆ ನಾಮಫಲಕಗಳು ಇದ್ದಾವೆ ಅದಕ್ಕೆ ಮಸಿಬಳಂತ ವ್ಯವಸ್ಥೆ, ಹರಿದಾಕಂತ ವ್ಯವಸ್ಥೆ ಮಾಡಬೇಕಂತ ನಾವು ಈ ಮೂಲಕ ಎಚ್ಚರ ನೀಡುತ್ತಾ ಇದ್ವಿ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನಿಷ್ಠಿ ರುದ್ರಪ್ಪನವರ ನೇತೃತ್ವದಲ್ಲಿ ಬಳ್ಳಾರಿಯ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ಕನ್ನಡ ಅಭಿಮಾನಿಗಳು ಇವತ್ತು ಜಿಲ್ಲಾಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಬಳ್ಳಾರಿಯಲ್ಲಿ ಅನ್ಯ ಭಾಷಿಗರ ಹಾವಳಿ ಜಾಸ್ತಿ ಆಗಿದೆ. ಬೋರ್ಡ್ಗಳು ಹಾಕೋದ್ರ ಮೂಲಕ ನೀವೇ ಕಣ್ಣಾರ ನೋಡ್ತಾ ಇದ್ದೀರಿ. ಇದು ಹೇಳೋಂಥ ಕೆಲಸ ಅಲ್ಲ, ಸರ್ಕಾರದಲ್ಲಿ ಕಾನೂನಾಗೇ ಇದೆ. ಆದರೂ ಎಲ್ಲ ಸರ್ಕಾರಿ ಅಧಿಕಾರಿಗಳು ಕೂಡ ಇಲ್ಲಿ ನೋಡ್ತಾ ಇದ್ದೀರಿ, ಫ್ಲೆಕ್ಸ್ಗಳಲ್ಲಿ 70-80% ಬರೀ ಬೇರೆ ಭಾಷೆ ಹಾಕಿ ಹುಟ್ಟಿದಬ್ಬದ ಶುಭಾಶಯ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಈ ಫ್ಲೆಕ್ಸ್ಗಳಿಗೆ ಕಾನೂನು ಇದ್ದರೂ ಕೂಡ ಆ ನಿಯಮ ಉಲ್ಲಂಘನೆ ಮಾಡಿ ಅನ್ಯ ಭಾಷಾ ಫ್ಲೆಕ್ಸ್ಗಳು ಹಾಕ್ತಿದಾರೆ, ಅದನ್ನು ತಡಿಬೇಕು. ಮತ್ತು ವಾಣಿಜ್ಯ ಅಂಗಡಿಗಳಿಗೆ ಮುಂದೆ ನಮ್ಮ ಕಾರ್ಮಿಕ ಇಲಾಖೆಯವರು ಒಂದು ಫೀಸ್ ಕಟ್ಕೊಂಡು ಅವ್ರಿಗೇನು ಪರ್ಮಿಷನ್ ಕೊಡ್ತಾರಲ್ಲ, ಅವಾಗ ಅವ್ರ ಜವಾಬ್ದಾರಿ ಇರ್ತದೆ. ಕರೆಕ್ಟಾಗಿ ಕನ್ನಡ ಭಾಷೆ ಬಳಕೆ ಆಗಬೇಕು. ಅದೆಲ್ಲ ಮಹಾನಗರ ಪಾಲಿಕೆ ಎಲ್ಲ ಗ್ಯಾರಂಟಿಗಳು ಕೊಟ್ಟಂಗೆ ಕನ್ನಡ ಗ್ಯಾರಂಟಿ ಯಾಕೆ ಕೊಡ್ತಾ ಇಲ್ಲ ಅಂತ ಅದೇ ನಮ್ಮ ಪ್ರಶ್ನೆ. ನಾವು ಯಾಕೆ ಸಮಯ ಕೊಡ್ತಾ ಇಲ್ಲ ಅಂತ ಅದೇ ಈಗ ಬೇಜವಾಬ್ದಾರಿ ತಾತ್ಸಾರ. ಯಾಕಂದರೆ ಯಾರ ಪಾಡಿಗೆ ಅವರಿಗೆ ಅಧಿಕಾರಿಗಳು ಕೂಡ ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ಮಹಾನಗರ ಪಾಲಿಕೆ ಆಯುಕ್ತರು ಕೇಳ್ತಾ ಇದ್ದೀನಿ, ಜಿಲ್ಲಾ ಆಡಳಿತನ ಕೇಳ್ತಾ ಇದ್ದೀನಿ. ಇದು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ಜಲ ನೆಲ ಭಾಷೆ ಇಲ್ಲೇ ವ್ಯಾಪಾರ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಇಲ್ಲೇ ತಿಂತದ್ರಿ ಸ್ವಾಮಿ. ಎಲ್ಲ ಇದ್ರ ಬಗ್ಗೆ ಯಾಕೆ ನೀವು ಕಾಳಜಿ ವಹಿಸಲ್ಲ? ನಾವು ಬಂದು ಎಚ್ಚರಿಸೋವರೆಗೂ ನಿಮಗೆ ಬೇಕಾ? ನಾವು ಈಗಲೂ ಕೂಡ ಗೌರವ ಕೊಡ್ತಾ ಇದ್ದೀವಿ. ಎಲ್ಲ ಬಳ್ಳಾರಿಯ ಕನ್ನಡ ಪರ ಕನ್ನಡ ಅಭಿಮಾನಿಗಳು ಈ ಒಂದು 10 ದಿನದಲ್ಲಿ ಸಭೆ ಕರಿತೀವಿ ಅಂತೇಳಿ ADC ಸಾಹೇಬ್ರು ಹೇಳಿದರೆ, ಇಲ್ಲದೇ ಇದ್ದರೆ ಎಲ್ಲರೂ ಸೇರಿ ನಾವೇ ಅಂಗಡಿ ಮುಂಗಟ್ಟುಗಳಿಗೆ ನುಗ್ಗಿ ನಾವೇ ಬೋರ್ಡ್ಗಳನ್ನ ತೆರವುಗೊಳಿಸಿ ಕನ್ನಡ ಭಾಷೆ ಬೋರ್ಡ್ಗಳನ್ನ ಹಾಕಬೇಕಾಗುತ್ತೆ ಅಂತೇಳಿ ಈ ಮೂಲಕ ಬಳ್ಳಾರಿ ಕನ್ನಡಿಗರ ಪರವಾಗಿ ಎಚ್ಚರ ಕೊಡ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.